ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ಬೆಳಗಿನ ಬ್ರೇಕ್ಫಾಸ್ಟಿಗೆ ನಾನು ಶಾವಿಗೆ ಉಪ್ಪಿಟ್ಟನ್ನು ಮಾಡ್ತಾಯಿದ್ದೀನಿ. ಇದು ಗೋಧಿ ಶಾವಿಗೆ, ಮನೆಯಲ್ಲೇ ಮಾಡಿರುವಂಥ ಶಾವಿಗೆ. ಇದರಲ್ಲಿ ನಾನು ಉಪ್ಪಿಟ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಶಾವಿಗೆ ಉಪ್ಮಾನು ಅಂತಾರೆ, ಶಾವಿಗೆ ಬಾತ್ನು ಅನ್ಬೋದು. ಈ ಒಂದು ಉಪ್ಮಾ ಮಾಡೋಕ್ಕೆ ಬೇಕಾಗುವಂಥ ಸಾಮಗ್ರಿಗಳು: ಒಂದೆರಡು ಮೀಡಿಯಮ್ ಸೈಜಿಂದ ಈರುಳ್ಳಿ, ಒಂದು 10 ಕ್ಯಾಪ್ಸಿಕಮ್ಮು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದು ಸ್ವಲ್ಪನೇ ಹಸಿಮೆಣಸಿನ್ಕಾಯಿ, 3 ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಇಲ್ಲಿ ಉದ್ದಿನಬೇಳೆ 1.5 ಟೇಬಲ್ ಸ್ಪೂನು, 2 ಟೇಬಲ್ ಸ್ಪೂನ್ ಕಡಲೆಬೇಳೆ, ಸ್ವಲ್ಪನೇ 2 ಟೇಬಲ್ ಸ್ಪೂನಷ್ಟು ಶೇಂಗದ ಕಾಳು, ಸ್ವಲ್ಪನೇ ಕ್ಯಾರೆಟು, ಇದು ಆಲೂಗಡ್ಡೆ ಈ ಥರ ಸಣ್ಣ ಕಟ್ ಮಾಡಿ ಇಟ್ಕೊಂಡಿನಿ ರೀ, ಮತ್ತು ಬೀನ್ಸು, ಸ್ವಲ್ಪನೇ ಸಾಸಿವೆ ಮತ್ತು ಜೀರಿಗೆ. ಇವು ನಮಗೆ ಬೇಕಾಗುವಂಥ ಪದಾರ್ಥಗಳು. ನಾನು ಇಲ್ಲಿ ಒಂದು ಪಾತ್ರೆದಾಗಿ ಈಗ ನೀರು ಇಟ್ಕೊಂಡಿದ್ದೀನಿ ರೀ, ಯಾಕಂದರೆ ನಮಗೆ ಶಾವಿಗೆಯನ್ನು ಬೇಯಿಸ್ಬಿಟ್ಟು ಇದರಲ್ಲಿ ನಾವು ತೆಗಿಯೋಕ್ಕೆ. ಈಗ ನೋಡ್ಬೋದು ರೀ, ನಮ್ಮದು ನೀರು ಕುದೀತಾ ಇದೆ. ಇದಕ್ಕೇ ನಾವು ಇಟ್ಕೊಂಡಿದ್ದೆ ನೋಡಿರಿ ಆಲೂಗಡ್ಡೆ ಮತ್ತು ಬೀನ್ಸು, ಕ್ಯಾರೆಟು. 2 ನಿಮಿಷಗಳ ಕಾಲ ಇದು ಹೈ ಫ್ಲೇಮ್ನಲ್ಲೇ ಬೆಂದರೆ ಸಾಕು. ಈಗ ನೋಡೋಣ ರೀ, ನಮ್ಮದು 2 ನಿಮಿಷ ಆಗಿದೆ. ಇವಾಗ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಇವಾಗ ನಾವು ಇಟ್ಕೊಂಡಿರೋಂತಹ ಶಾವಿಗೆಯನ್ನು ಹಾಕೊಳ್ಳೋಣ. ಈಗ ನೋಡ್ಬೋದು ನಮ್ಮದು ಬೇಯ್ತಾ ಇದೆ. ಇದು ಹಾಕಿದೆ ನೋಡಿರಿ ಶಾವಿಗೆ. ಈಗ ಇದಕ್ಕೆ ನೋಡಿರಿ 2 ಸ್ಪೂನು ಆಯಿಲನ್ನು ಹಾಕೋಣ. ಶಾವಿಗೆ ಬಿಡಿ ಬಿಡಿಯಾಗಿ ಬರುತ್ತೆ ರೀ, ಹಾಗಾಗಿ 2 ಸ್ಪೂನು ಆಯಿಲ್ ಹಾಕೊಂಡು ನಾವು ಈಗ 2 ನಿಮಿಷ ಬೇಯಿಸಿದ್ರೆ ಸಾಕು. ಇದು ಬೇಗನೆ ಬೇಯುತ್ತೆ ರೀ. ನೋಡ್ಬೋದು ರೀ, ನಮ್ಮದು ಶಾವಿಗೆ ಬೆಂದಿದೆ. ಈಗ 2 ನಿಮಿಷ ಬೆಂದಿದೆ. ಇದೇ ಥರನೇ ನಾವೀಗ ಇದನ್ನು ಇದಕ್ಕೆ ಹಾಕಿ, ಜಾಲರಿಗೆ ಹಾಕಿ ನೀರನ್ನು ಸಹ ಇದನ್ನು ಬಸಿಬೇಕಾಗತ್ತೆ ರೀ. ಈಗ ನೋಡಿರಿ ನಮ್ಮದು, ಇವಾಗ ನಾನು ಇದನ್ನು ನೀರನ್ನು ತೆಗೆಸ್ತಾ ಇದ್ದೇನೆ. ಈ ಥರ ನಮ್ಮದು ಶಾವಿಗೆ ನೋಡಿರಿ ಬಿಡಿ ಬಿಡಿಯಾಗಿಯೇ ಇದೆ. ನೋಡ್ಬೋದು ನೀವು, ಕಲರ್ಫುಲ್ಲಾಗಿ ಕಾಣ್ತಾಯಿದೆ. ನಾವು ಕ್ಯಾರೆಟು ಬೀನ್ಸು ಹಾಕಿದ್ದೇವೆ ನೋಡಿರಿ, ಹಾಗಾಗಿ ನೋಡ್ಬೋದು. ಈಗ ನೋಡಿರಿ ನಮ್ಮದು ಶಾವಿಗೆಗೆ ಸ್ವಲ್ಪನೇ ನೀರು ಹಾಕೋಣ, ಯಾಕಂದರೆ ಬಿಸಿ ಇದ್ದಾಗ ಅದು ಅಂಟುಕೊಳ್ಳೋ ಚಾನ್ಸ್ ಇರುತ್ತೆ ನೋಡಿರಿ. ಈ ಥರ ನಾವು ನೀರು ಹಾಕಿದ್ರೆ ಇದು ಬೇಗನೆ ನಮಗೆ ಬಿಡಿ ಬಿಡಿ ಆಗಿನೂ ಬರುತ್ತೆ. ನೋಡ್ಬೋದು ನಮ್ಮದು ಶಾವಿಗೆ ತುಂಬ ಈ ಥರ ನೋಡ್ರೋದು ಬಿಡಿ ಬಿಡಿ ಆಗಿದೆ ರೀ. ಇವಾಗ ಇದೆಲ್ಲ ನೀರೆಲ್ಲ ಕಡಿಮೆ ಆದಮೇಲೆ ನಾವು ತಟ್ಟೆಗೆ ಹಾಕಿ ಆರಿಸ್ಕೋಬೇಕಾಗತ್ತೆ. ಈಗ ನೀವು ನೋಡ್ಬೋದು ರೀ, ನಾನು ಇಲ್ಲೊಂದು ತಟ್ಟೆ ಇಟ್ಕೊಂಡಿದ್ದೀನಿ. ನಮ್ಮದು ಶಾವಿಗೆ ನಾವು ಈಗ ನೀರು ಹಾಕಿ ಬಸ್ದು ಇಟ್ಕೊಂಡಿದ್ದೆ ನೋಡಿರಿ. ಅದನ್ನು ಇದಕ್ಕೆ ಹಾಕಿ ಸ್ವಲ್ಪನೇ ನಾವು ಈ ಥರ ಬಿಡಿಸ್ಕೋಬೇಕು. ಅಂದರೆ ನಮಗೆ ಇದು ಬಿಡಿ ಬಿಡಿಯಾಗಿನೂ ಬರುತ್ತೆ. ಈ ಥರನೇ ನೋಡ್ಬೋದು ನಮ್ಮದು ಶಾವಿಗೆ. ಈಗ ನೋಡ್ಬೋದು ನಾವೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ರೀ. ಇದಕ್ಕೇ 2 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕೋತಾ ಇದ್ದೇವೆ. 2.5 ಟೇಬಲ್ ಸ್ಪೂನಷ್ಟು ನೀವು ಇದು ನೋಡ್ಕೊಂಡು ಹಾಕೊಂಡ್ರೆ ಬರ್ತಾರೆ ನೀವು ಮಾಡೋಂಥ ಕ್ವಾಂಟಿಟಿ ಮೇಲೆ. ಇವಾಗ ಸ್ವಲ್ಪನೇ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ನಾವು ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀವಿ. ಸಾಸಿವೆ ಜೀರಿಗೆ ಸಿಡಿತಾ ಇದ್ದ ಹಾಗೆ ನೋಡಿರಿ, ನಾವು ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಶೇಂಗದ ಕಾಳನ್ನು ಇಟ್ಕೊಂಡಿದ್ದೆ ನೋಡಿರಿ. ಇದನ್ನು ಸಹ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ನಮ್ಮದು ಕಲರು ಚೇಂಜ್ ಆಗಿದೆ ನೋಡ್ಬೋದು. ಇವಾಗ ಒಂಚೂರು ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿರಿ, ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಇದಕ್ಕೆ ನೋಡಿರಿ ಸ್ವಲ್ಪನೇ ಕರಿಬೇವು ಸೊಪ್ಪನ್ನು ಸಹ ಹಾಕ್ತಾಯಿದ್ದೀವಿ. ಕರಿಬೇವು ಸೊಪ್ಪು ಹಾಕಿದ್ರೆ ಒಳ್ಳೆಯದು, ಹಾಗಾಗಿ ಕರಿಬೇವು ಸೊಪ್ಪನ್ನು ಹಾಕೋದು. ಇದು ಫ್ರೈ ಆಗಿದೆ. ಇವಾಗ ನೋಡಿರಿ ನಾವು ಕ್ಯಾಪ್ಸಿಕಮ್ಮು ಇಟ್ಕೊಂಡಿದ್ದೆವು, ಕ್ಯಾಪ್ಸಿಕಮ್ ಸಹ ಹಾಕ್ಕೊಂಡ್ರೆ ಇದ್ದೀನಿ. ಇವಾಗ ಇದಕ್ಕೆ ಒಂದು ಸ್ವಲ್ಪನೇ ಅರಿಶಿಣವನ್ನು ಹಾಕೋಣ. ಇವಾಗ ನೋಡ್ಬೋದು ರೀ, ನಾವು ಸ್ವಲ್ಪ ಅರಿಶಿಣವನ್ನು ಹಾಕೋಣ. ಅರಿಶಿಣ ಹಾಕೊಂಡು ಮಾಡಿಸ್ಕೊಂಡು ಈಗ ನೋಡ್ಬೋದು ರೀ, 2 ಸ್ಪೂನ್ ಮೊಸರು ಹಾಕ್ತೀನಿ. ಮೊಸರು ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ, ಹಾಗಾಗಿ ಮೊಸರನ್ನು ಹಾಕಿ 2 ನಿಮಿಷ ಬಾಡಿಸ್ಕೊಂಡ್ರೆ ಸಾಕು. ಇದು ಮೊಸರೆಲ್ಲ ಇದ್ರ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಈಗ ನೋಡ್ಬೋದು ನಮ್ಮದು ಇದು ರೆಡಿ ಆಗಿದೆ ರೀ. ನಾನು ಆಫ್ ಮಾಡ್ತಾಯಿದ್ದೀನಿ. ಈಗ ನಾವು ಒಗ್ಗರಣೆ ಮಾಡಿದ್ದು ನಮ್ಮದು
ತಟ್ಟೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗ ನಮ್ಮದು ಶಾವಿಗೆ ಇದು ತಣ್ಣಗಾಗಿದೆ ನೋಡ್ಬೋದು. ನಮ್ಮದು ಶಾವಿಗೆ ಈ ಥರ ಚೆನ್ನಾಗಿ ಬಿಡಿ ಬಿಡಿ ಬಂದಿದೆ. ಈ ಥರ ನಾವು ಕಲಿಸ್ತಾ ಇದ್ದೀವಿ ರೀ. ಇದಕ್ಕೆ ಬೇಕಿದ್ದರೆ ನೀವು ಮೇಲಿಂದ ಕೊಕೊನೆಟನ್ನು ತುರಿದ್ಬಿಟ್ಟು ಹಾಕಂದ್ರೂ ಆಗುತ್ತೆ. ನೋಡ್ಬೋದು, ಇವಾಗ ನೋಡ್ಬೋದು ರೀ. ನಮ್ಮದು ಶಾವಿಗೆ ನಾವು ಈ ಥರನೇ ಎಲ್ಲವನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಇಷ್ಟು ಮಾಡಿದ್ರೆ ಇದು ಶಾವಿಗೆ ಉಪ್ಪಿಟ್ಟು ಉಪ್ಮಾ ರೆಡಿಯಾಗಿದೆ ಅಂತ. ಈಗ ನೋಡ್ಬೋದು ನೀವು, ನಮ್ಮದು ಶಾವಿಗೆ ಉಪ್ಪಿಟ್ಟು ರೆಡಿಯಾಗಿದೆ. ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.